ನಮಸ್ಕಾರ. ನಿಜ ಹೇಳ್ಬೇಕು ಅಂದ್ರೆ ಈ ಇಬ್ರು ಡೈರೆಕ್ಟರ್ ಇವ್ರು ಮಾತಾಡೋದು ನೋಡ್ರೆ ಗೊತ್ತಾಗ್ತದೆ ಇವ್ರ ಸಿನಿಮಾ ಹೆಂಗಿರುತ್ತೆ ಅಂತ. ಇವ್ರು ಮಾತಾಡೋದ್ರಲ್ಲ ಇವಾಗ ಆ ಒಂದು ತೆಲುಗು ಸ್ಟೈಲ್ ಒಂದು ಆಕ್ಷನ್ ಫಿಲ್ಮ್ ಅದು ಡೈಲಾಗ್ ಅಲ್ಲೇ ಇರುತ್ತೆ ನೋಡಿ, ಆ ಪರ್ಸನಾಲಿಟಿಲೇ ಇದೆ. ಆ ಸಿನಿಮಾ ಎಮೋಷನ್ ಇರೋದು ಮಾತಾಡೋಂಗೆ ಸರ್ ಉಪ್ಪಿ ಸರ್ ನೀವು ಇನ್ಸ್ಪಿರೇಷನ್ ಸೂಪರ್ ಸರ್ ಎಕ್ಸ್ಟ್ರಾ ಇವ್ರದ್ದು ನೋಡಿ ಮಹಾರಾಜರ ತರ ಇತ್ತು. ಕನ್ನಡದಲ್ಲಿ ಹೇಳ್ತೀನಿ ಎಲ್ಲರಿಗೂ ಅರ್ಥ ಆಗ್ಲಿ ಅಂತ. మీరు తెలుగులో చెప్తారు. ఇప్పుడు మీరు మనకి ఇన్స్పిరేషన్, మీరందరూ ನೀವು ನೀವೇ ಎங்களுக்கு ಇನ್ಸ್ಪಿರೇಷನ್ ಇಪ್ಪೋ ஒரு டஸ்ட்பின் வச்சுட்டு எல்லா படம் பண்ணிருக்கேன். அங்கேயே அப்படியே கேஷ் பண்ணி டெஸ்ட் தூள் பண்ணிருக்கீங்க படம். మీరు అంతే అదేమో శనివారం అంటారు అంత థ్రిల్ ఒక చిన్న ఒక వారం పెట్టుకొని అంత కమర్షియల్ గా అంత ఇది మంగళవారం సూపర్ సార్ థ్యాంక్ యూ. నేను చాలా హ్యాపీగా ఫీల్ అవుతా ఉన్నాను మీ పక్కన వేసుకునేదానికి. ಥ್ಯಾಂಕ್ ಯು ರಜನೀಶ್ ಅವರು ಇವತ್ತು ಇವರಿಬ್ಬರು ನನಗೆ ಪರಿಚಯ ಮಾಡಿಸಿದ್ದಕ್ಕೆ. ಆಮೇಲೆ ಇವ್ರು ಮಾತಾಡಿದಾಗ ಇವ್ರ ಸಿನಿಮಾ ಇತ್ತು RX100 ಶನಿವಾರ ಎಲ್ಲ ಆತರ. ಇವರು ಈ ಟ್ರೈಲರ್ ನೋಡಿದಾಗ ನೀವು ಕಣ್ಮುಂದೆ ಕರೆಕ್ಟ್ ಆಗಿ ಕಾಣಿಸ್ಬಿಟ್ರಿ ನನಗೆ. ಬಾಬಿ ಅವ್ರು ಹೆಂಗೆ ಅಂದ್ರೆ ಒಂಥರ ಈಸಿ ಅಲ್ಲ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು, ಒಂಥರ ಮೇಧಾವಿ ಅವರು. ಹೋಮ್ಲಿ, ಒಳ್ಳೆ ಕುಕ್ಕು, ಒಳ್ಳೆ ಅಕೌಂಟೆಂಟು, ಒಳ್ಳೆ ಸೆಕ್ರೆಟರಿ, ಒಳ್ಳೆ ಮ್ಯೂಸಿಕ್, ಒಳ್ಳೆ ಸಿಂಗರ್ ಎಲ್ಲ. ಸಿನಿಮಾ ಅದೇ ತರ ಇದೆ. ಇದಕ್ಕೊಂದು ಜಾಲ ಅಂತ ಹೇಳಕ್ಕಾಗ ಇದೇನು ಲವ್ ಸ್ಟೋರಿನ, ಆಕ್ಷನ್, ಸಸ್ಪೆನ್ಸ್ ಏನೋ ಒಂದಿದ್ದ ಎಲ್ಲ ಮಿಕ್ಸ್ ಮಾಡಿ ಏನೋ ಚಿಂದಿ ಉಡಾಯಿಸ್ಬಿಟ್ಟಿದ್ದೀರಾ. ನಿಜವಾಗ್ಲೂ ಸೂಪರ್ ಆಗಿದೆ. ಒಟ್ಟು ಏನೋ ಮಾಡಿದ್ರೆ ಅನ್ನಿಸ್ತಾ ಇದೆ ಸಿನಿಮಾದಲ್ಲಿ. ಖಂಡಿತ ಎಕ್ಸ್ಪೆಕ್ಟೇಷನ್ ತುಂಬಾ ಚೆನ್ನಾಗಿಟ್ಟಿದ್ದೀರಾ, ತುಂಬಾ ಚೆನ್ನಾಗಿದೆ. ಶೇನ್ ಶೆಟ್ಟಿ ಅವರೇ ನಿಮ್ದು ಅಷ್ಟೇ ಸಕ್ಕದಾಗಿ ಡ್ಯಾನ್ಸ್ ಮಾಡಿದ್ರೆ ನಾಲ್ಗೆ ಕಚ್ಕೊಂಡಲ್ಲ ಸೂಪರ್ ಮಾಡಿದ್ರೆ. ಅನುಪಮ ಅವರಲ್ವಾ? ಅಂಕಿತಾ ಅನುಪಮ ಎಲ್ಲ ಹತ್ತತ್ರನೇ ಇದ್ದೀವಿ. ತುಂಬಾ ಇಬ್ರು ಬನ್ನಿ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಆಮೇಲೆ ಎಲ್ಲದಕ್ಕಿನ್ನ ಅಜನೀಶ್ ಅವರೇ ನೀವು ಮುಖ್ಯ, ನೀವು ಬನ್ನಿ ಮೇಲೆ ಬಾಬಿ ಅವರೇ. ಅಜನೀಶ್ ಅವ್ರು ಬನ್ನಿ. ಆಮೇಲೆ ಈ ಸ್ಟಾರ್ ಕ್ಯಾಸ್ಟ್ ನೋಡ್ತಿದ್ರೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ ತೆಲುಗು ಆರ್ಟಿಸ್ಟ್, ತಮಿಳು ಆರ್ಟಿಸ್ಟ್, ಕನ್ನಡ ಆರ್ಟಿಸ್ಟ್ ಎಲ್ಲರೂ ಇದ್ದಾರೆ ಇದರಲ್ಲಿ. ರವಿ ಅವರೇ ಬನ್ನಿ, ನೀವು ಬನ್ನಿ. ಒಂದೇ ಒಂದು ಅಜನೀಶ್ ಅವ್ರ ಬಗ್ಗೆ ಒಂದು ಚಿಕ್ಕದಾಗಿ ಹೇಳ್ತೀನಿ. ಅವ್ರ ಬಗ್ಗೆ ಎಲ್ಲರೂ ಹೊಗಳ್ತಾರೆ, ಹೇಳ್ತಾರೆ, ಎಲ್ಲರೂ ಮಾತಾಡ್ತಿರ್ತಾರೆ. ನನಗೆ ಅನ್ಸಿದೆ ಅಂದ್ರೆ ಇಂಡಸ್ಟ್ರಿಲಿ 1-2 ಸಿನಿಮಾ ಮಾಡ್ತಾ ಇರ್ತಾರೆ, ಸಿಕ್ಕಾಪಟ್ಟೆ ಬಿಸಿ ಅಂತ ಇರ್ತಾರೆ. ನಿಜವಾಗ್ಲೂ ತುಂಬಾ ಬಿಸಿ ಇರೋ ಮನುಷ್ಯ ಇವರು ಆಕ್ಚುಲಿ. ಯಾಕಂದ್ರೆ ತೆಲುಗಲ್ಲಿ 3 ಪಿಕ್ಚರ್, ತಮಿಳಲ್ಲಿ 3 ಪಿಕ್ಚರ್, ಹಿಂದಿಯನ್ನು ಮಾಡ್ತಿದ್ದೀರಾ ಅನ್ಸುತ್ತೆ, ಕನ್ನಡದಲ್ಲಿ 6 ಪಿಕ್ಚರ್ ಮಾಡ್ತಿದ್ದಾರೆ. ಆದ್ರೂ ಅಷ್ಟು ಈಸಿಯಾಗಿ ಅವೈಲೇಬಲ್ ಆಗ್ತಾರೆ. ಫೋನ್ ಮಾಡಕ್ ಕೂಡ ಫೋನ್ ಎತ್ತಾರೆ, ಎನಿ ಟೈಮ್ ನಮ್ಮ ಜೊತೆ ಇರ್ತಾರೆ. ಅದು ಅಜನಿ ಸ್ಪೆಷಾಲಿಟಿ. ಅದು ಬಹಳ ಆಶ್ಚರ್ಯ ಅನ್ಸುತ್ತೆ ನಿಜವಾಗ್ಲೂ. ಅಲ್ಲೊಂದಿನ ಸಿನಿಮಾ ಮಾಡುವಾಗ ಪೋಸ್ಗಳು ಕೊಡ್ತಾರೆ. ನೀವು ಇಷ್ಟು ಬಿಸಿ ಇದ್ದೀರಾ, ಆಲ್ ಓವರ್ ಇಂಡಿಯಾ ಟ್ರೆಂಡ್ ಕ್ರಿಯೇಟ್ ಮಾಡಿದ್ದೀರಾ, ಬಟ್ ಆದ್ರೂ ನಮ್ಗೆ ಸಿಗ್ತೀರಾ. ಇಡೀ ಪಿಕ್ಚರ್ ನನ್ನ ಎಕ್ಸ್ಪೀರಿಯನ್ಸ್ ಈಗ ನೋಡಿ, ಅದು ದೊಡ್ಡ ಗುಣ ನಿಮ್ಗೆ. ನಿಜವಾಗ್ಲೂ ತುಂಬಾ ಖುಷಿ ಅನ್ನಿಸ್ತು. ನೀವು ಬ್ಯಾನರ್ ಮಾಡ್ತಾ ಇದ್ದೀರಾ ಫಸ್ಟ್ ಟೈಮು. ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಿ. ಇದೇ ತರ ತುಂಬಾ ಸಿನಿಮಾಗಳು ಮಾಡಿ ನಮಗೂ ಒಂದು ಚಾನ್ಸ್ ಕೊಡಿ ನಿಮ್ ಬ್ಯಾನರ್ ಅಲ್ಲಿ. ಶಿವಣ್ಣ ಕೇಳಿದ್ರೆ ನಾನು ಕೇಳಿದ್ದೀನಿ, ಓಕೆನಾ? ಖಂಡಿತ ಸರ್, ನೀವು ಹೇಳಿದ್ರೆ ಖಂಡಿತ ಹಾಗೆ. ಡೈರೆಕ್ಷನ್ಗೂ ಚಾನ್ಸ್ ಕೊಡಿ, ಆಕ್ಟಿಂಗ್ಗೂ ಚಾನ್ಸ್ ಕೊಡಿ, ಏನೋ ಒಂದು ಕೊಡಿ. ಇಬ್ರು ಕಾಂಪಿಟೇಟರ್ಸ್ ಇದ್ರಿ, ಹೊಸ ಜನರೇಷನ್. నన్ను కొంచెం ప్రొడక్షన్ లో పార్ట్నర్షిప్ జాయిన్ చేసుకోవాలి என்னங்க எனக்கு காம்படிஷன் கொடுக்குறீங்க நீங்க. நீங்க என்ன இதுவரை பண்ண படம் இல்லை, இதுக்கப்புறம் எல்லா படம் பண்ணாலும் நீங்க தான் இன்ஸ்பிரேஷன். நீங்க இன்னும் ஒரு படத்துக்கெல்லாம் ஆல்ரெடி பண்ணி வச்சிட்டீங்க, அதை பார்த்து ನಾನು ಒಂದು ಆಂಧ್ರದಲ್ಲಾಗ್ಲಿ ಅಥವಾ ತಮಿಳುನಾಡಲ್ಲಾಗ್ಲಿ ಎಷ್ಟು ಪ್ರೊಡಕ್ಷನ್ ಆಫೀಸ್ ಹೋಗಿದ್ದೀನೋ ಅದರಲ್ಲಿ ಒಂದು 60% ಆಫ್ ದ ಪ್ರೊಡಕ್ಷನ್ ಆಫೀಸ್ ಅಲ್ಲಿ ಉಪ್ಪಿ ಸರ್ ಫೋಟೋ ಅಥವಾ ಉಪ್ಪಿ ಸರ್ ಸಿನಿಮಾಗಳ ಪೋಸ್ಟರ್ ಖಂಡಿತ ನಾನು ನೋಡಿದ್ದೀನಿ. ಐ ಫೀಲ್ ಸೋ ಪ್ರೌಡ್. ಅಂದ್ರೆ ನಾನು ಉಪ್ಪಿ ಸರ್ ಹೇಳಿದ್ದೆ, ಸರ್ ನಾನು ಇವತ್ತರೆಗೂ ನಮ್ಮ ತಂದೆ ತಾಯಿ ಗೊತ್ತಿಲ್ಲ, ನಾನು ಸ್ಕೂಲಿಗೆ ಬಂಕ್ ಕೊಡ್ತು 27 ಸತಿ
ಉಪೇಂದ್ರ ಸಿನಿಮಾನ ಇವತ್ತು ಮಾರ್ನಿಂಗ್ ಶೋ AK-47 ಸಿನಿಮಾ, ಮಧ್ಯಾಹ್ನ ಮ್ಯಾಟ್ನಿ ಶೋ ಉಪೇಂದ್ರ ಸಿನಿಮಾ ನೋಡಿದ್ದೀನಿ ನಾನು. ಸರ್, ಐ ಫೀಲ್ ಸೋ ಪ್ರೌಡ್. ನಾನು ಅಷ್ಟು ದಿವಸ ಬಂದ್ಕೊಡೋದು ನೋಡ್ಬೇಕು, ಈಗ ಆ ಪೋಸ್ಟರ್ ನೋಡ್ಬೇಕು, ಆಹಾ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಅನ್ಸುತ್ತೆ. ಯಾಕೋ ಕಾರ್ಯಕ್ರಮ ರೂಟ್ ತಪ್ತಾ ಇದೆ, ಬರೀ ನನ್ನ ಬಗ್ಗೆ ಮಾತಾಡ್ತೀನಿ. ಸನಿಮಸ್ ಬಗ್ಗೆ ಎಷ್ಟು ಮಾತಾಡಿದ್ನ ಸರ್, ನನ್ಗೆ ನಿಮ್ ಬಗ್ಗೆ ಎಷ್ಟು ಸರ್ ಮಾತಾಡಿದ್ರು ನಮ್ಗೆ ದೊಡ್ಡ ಕೂಡ ನೋಡಿ. ಅದಕ್ಕೆ ನಿಮ್ಮನ್ನ ನೋಡಿ ದೇವ್ರು ಇವತ್ತು ನೋಡಿ ನಿಮ್ಮ ಅಪ್ಪ ನಿಜವಾಗ್ಲು ಸರ್ ಇದೇ ಫಸ್ಟ್ ಟೈಮ್ ಸರ್ ನಾನು ಕೇಳಿದ್ದು. ಎಲ್ಲ ಅಪ್ಪ ಏನೋ ಅನ್ಕೊಂಡ್ರೆ ಮಗ ಬೇರೆ ದಾರಿಲಿ ಹೋಗ್ತಾನೆ. ನೀವು ಯಾವ ಲೆವೆಲ್ ಪ್ಲಾನ್ ಮಾಡಿ ಹಿಂಗೆ ಆಗಿ ನೀವು ಕನ್ಸ್ಕೊಂಡಿದ್ರಿ ಅನ್ಸುತ್ತೆ. ನಿಜವಾಗ್ಲು ನನ್ನ ಮಗ ಇದೇ ತರ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾನೆ ಅಂತ, ಪ್ರೊಡ್ಯೂಸರ್ ಆಗ್ತಾನೆ ಅನ್ಕೊಂಡಿದ್ರ? ಓ ಸೂಪರ್, ಗ್ರೇಟ್ ಫ್ಯಾಮಿಲಿ ಸರ್ ನಿಮ್ದು. ನಿಜವಾಗ್ಲು ಸೂಪರ್, ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ. ಇದೇ ತರ ತುಂಬಾ ಸಿನಿಮಾಗಳು ಮಾಡಿ. ಬಾಬುಜಿ ಅವರೇ, ನಿಮ್ ಬಗ್ಗೆ ಇವ್ರ ಬಗ್ಗೆ ನಾನು ಹೇಳ್ಬಿಟ್ನಲ್ಲ, ಟ್ರೈಲರ್ ನೋಡಿದ ಹೆಂಗೋ ಅದ್ರ ಅದ್ರಷ್ಟು ಇವರು. ಯಾಕಂದ್ರೆ ಇವ್ರ ಜೊತೆ ನಾನು ಎಲ್ಲಿ ಬುದಾಪೆಸ್ಟ್ ಅಲ್ಲಿ ಕಾಲ ಕಳೆದಿದ್ದೀನಿ. ಇವ್ರ ಮಗನ್ ನೋಡ, ಮಗ ಬಂದಿಲ್ಲ. ಮಗಳು ಒಳ್ಳೆ ಸಿಂಗರ್, ನಮ್ಮ ಪಿಕ್ಚರ್ ಹಾಡಿದ್ದಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಇನ್ನೊಂದಷ್ಟು ಸಿನಿಮಾಗಳು ಮಾಡಿ. ತುಂಬಾ ಚೆನ್ನಾಗಿದೆ, ತುಂಬಾ ಪಾಸಿಟಿವ್ ಆಗಿದೆ ವೈಬ್ರೇಷನ್, ಒಳ್ಳೇದಾಗಿದೆ. ಥ್ಯಾಂಕ್ ಯು.